ನಿಜವಾಗ್ಲೂ ಪ್ರೀತಿ ಇಲ್ವಾ? ಇಲ್ಲ. ಪ್ರೀತಿ ಇಲ್ಲ ಅಂದ್ಮೇಲೆ ನಾನು ನಿಮ್ಮ ಅಪ್ಪನ ಹತ್ರ ನಮ್ ಪ್ರೀತಿ ಬಗ್ಗೆ ಮಾತಾಡ್ತೀನಿ ಅಂದಾಗ ನಮ್ ಪ್ರೀತಿ ಅಂತಿರಲ್ಲ ಸರ್. ಅದೇ ಅವಾಗಿನ ಪ್ರೀತಿ. ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ ಅಂದಾಗ ನನಗಿಂತ ಮುಂಚೆ ನೀನೇ ಹೋಗಿ ಅಪ್ಪ ನಮ್ ಕೋಚ್ ಈ ತರ ಹಿಂದೆ ಬಿದ್ದಿದ್ದಾರೆ, ಪ್ರೀತಿ ಗೀತಿ ಅಂತ ಹೇಳಿ ತೊಂದರೆ ಕೊಡ್ತಿದ್ದಾರೆ ಅಂತ ಯಾಕೆ ಹೇಳಿಲ್ಲ? ಕೋಚರ್ ಅನ್ನೋ ಗೌರವದಲ್ಲಿ ಹೇಳಲಿಲ್ಲ. ಅಲ್ಲ ರಾಜಿ, ನನ್ ಮೇಲೆ ಪ್ರೀತಿ ಇದೆ ಅದಕ್ಕೆ ಹೇಳಿಲ್ಲ. ಹಾಗೆ ಹೇಳ್ಬಿಟ್ರೆ ನನಗೇನಂತಾರೋ ಅನ್ನೋ ಭಯದಿಂದ ಹೇಳಲಿಲ್ಲ. ನನಗೇನ್ ಹೇಳ್ಬಿಡ್ತಾರೋ ಅನ್ನೋ ಭಯ ನಿನಗಿದೆ ಅಂತ ಅಂದ್ರೆ ಪ್ರೀತಿ ಇದ್ದ ಹಾಗೆ ತಾನೆ? ಇಲ್ಲ ಸರ್, ನನ್ಗೇನ್ ಪ್ರೀತಿ ಇಲ್ಲ. ಹೌದಾ? ನನಗ್ಯಾಕೆ ಪ್ರೀತಿ ಇದೆ ಅಂತ ಅನಿಸ್ತಾ ಇದೆ. ಸರ್, ರಾಜಿ, ಶೌರ್ಯ ಅಂತ ಕರಿಬೋದಲ್ವಾ? ಚೆನ್ನಾಗಿರುತ್ತೆ. ಸರ್, ನನ್ ಬಗ್ಗೆ ನಿಮ್ಗಿನ್ನೂ ಪೂರ್ತಿಯಾಗಿ ಗೊತ್ತಿಲ್ಲ. ನಾನೇನಷ್ಟು ಒಳ್ಳೆಯವಳಲ್ಲ. ನನಗೇನ್ ಗೊತ್ತಿಲ್ವಾ? ನನಗೆ ಅಂತ ಹೇಳಿ ಮೋಷನ್ ಟ್ಯಾಬ್ಲೆಟ್ಸ್ ಹಾಕಿ ಮತ್ತೆ ನನಗೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಅನ್ಕೊಂಡು ಯಾರೋ ಬೇರೆಯವ್ರಿಗೆ ಕೊಟ್ಟೆ. ಅಯ್ಯೋ ಸರ್, ಬೇರೆ ಯಾರಿಗೂ ಅಲ್ಲ, ನಿಮ್ಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದು. ಕೊಡ್ಬೇಕು ಅನ್ಕೊಂಡ್ರು ಕೊಡಕ್ಕಾಗಿಲ್ಲ ಅಂದ್ರೆ ಅದೇ ಪ್ರೀತಿ. ನೀನನ್ನ ಪ್ರೀತಿಸ್ತಾ ಇದೀಯ ರಾಜಿ? ಇಲ್ಲ. ಪ್ರೀತಿಸ್ತಾ ಇದೀಯಾ? ಇಲ್ಲ. ಪ್ರೀತಿಸ್ತಾ ಇದೀಯಾ? ಹೌದು. ನೋಡು ಒಪ್ಕೊಂಡ್ಬಿಟ್ಟೆ. ಪ್ರೀತಿಸ್ತಾ ಇದೀಯ ಅಂತ ನೀನೇ ಒಪ್ಕೊಂಡೆ. ಇಲ್ಲ. ಹೀಗನ್ಬಿಟ್ನಲ್ಲ. ಆದ್ಯ, ಅಳ್ಬೇಡ ಆದ್ಯ, ಚಿಕ್ಕಪ್ಪ ಬಂದ್ಬಿಡ್ತಾರೆ. ದೊಡ್ಡಪ್ಪ. ಏನಾಯ್ತಮ್ಮ? ಡ್ಯಾಡಿ. ನಿನ್ ನೋವು ನನಗೆ ಅರ್ಥ ಆಗುತ್ತಮ್ಮ. ತಂದೆ ಬಗ್ಗೆ ಯಾರಾದ್ರೂ ಕೆಟ್ಟದ್ ಮಾತಾಡಿದ್ರೆ ಯಾವ ಮಗುಗಾದ್ರೂ ನೋವಾಗುತ್ತೆ. ಬೇರೆಯವ್ರ ಬಗ್ಗೆ ಮಾತಾಡೋ ಜನ ಮಾತಾಡ್ತಾನೆ ಇರ್ತಾರೆ. ಕೇಳಿಸ್ಕೊಳ್ಳೋ ಅಭ್ಯಾಸ ಇಲ್ದೇ ಇರೋರು ಕೇಳಿಸ್ಕೊಂಡು ನೋವು ಅನುಭವಿಸ್ತಾ ಇರ್ತಾರೆ. ಸಾಕಮ್ಮ, ನಮ್ಮಿಂದ ನಿನಗಾಗಿರೋ ನೋವು ಸಾಕಮ್ಮ. ಮತ್ತೆ ನಿನ್ ಮನ್ಸಿಗೆ ನೋವು ಆಗದಿರೋ ತರ ನಾನು ನೋಡ್ಕೋತೀನಮ್ಮ. ಕಿಶೋರ್ಗೇನು ಆಗಲ್ಲ. ಎಲ್ಲೇ ಇದ್ರೂ ನಾನ್ ಕರ್ಕೊಂಡ್ ಬರ್ತೀನಿ. ನೀನ್ ಹೀಗೆ ಮನೇಲೇ ಇದ್ರೆ ಈ ಮಾತುಗಳನ್ನ ಕೇಳಿ ಕೇಳಿ ನಿನ್ ಮನ್ಸು ಇನ್ನೂ ದುಃಖ ಪಡುತ್ತೆ. ಅದಕ್ಕೆ ನಾಳೆಯಿಂದ ನೀನು ರಾಜಲಕ್ಷ್ಮಿ ಜೊತೆ ಕಾಲೇಜ್ಗೆ ಹೋಗು. ಮನ್ಸಿಗೆ ಸ್ವಲ್ಪ ನೆಮ್ಮದಿಯಾಗಿರುತ್ತೆ. ನಿನ್ ದೊಡ್ಡಪ್ಪ ಹೇಳ್ತಾ ಇರೋದು ನಿಜನೇ ಅಮ್ಮ. ನಮ್ಮ ಸುತ್ತಮುತ್ತ ಇರೋ ವ್ಯಕ್ತಿಗಳು ಬದಲಾಗ್ತಿದ್ದಾಗ ನಮ್ಮ ಆಲೋಚನೆಗಳು ಕೂಡ ಬದಲಾಗುತ್ತೆ. ನೋಡು, ನೀನ್ ಕಾಲೇಜ್ಗೆ ಹೋದ್ರೆ ನಿನ್ನ ಸ್ನೇಹಿತರೆಲ್ಲ ಇರ್ತಾರೆ. ಆಗ ನಿನಗೆ ಈ ಯೋಚನೆಗಳೆಲ್ಲ ಬರೋದಿಲ್ಲ. ರಾಜಿ, ನಾಳೆಯಿಂದ ಆದ್ಯನೂ ಕೂಡ ನಿನ್ ಜೊತೆಲೇ ಕಾಲೇಜಿಗೆ ಕರ್ಕೊಂಡು ಹೋಗು. ಸರಿ ಅಮ್ಮ. ಆದ್ಯ, ನಡಿ. ಏನ್ರಿ? ಅಲ್ಲ, ಇಷ್ಟಕ್ಕೂ ಕಿಶೋರ್ ಅವ್ರಿಗೆ ಏನಾಗಿರ್ಬಹುದು? ಹೊರಗಡೆ ಕೆಲಸ ಇದೆ ಅಂತ ಹೋದವರು ಇಷ್ಟ ಹೊತ್ತಾದ್ರೂ ಇನ್ನು ಮನೆಗೆ ಬಂದಿಲ್ವಲ್ಲ ರೀ? ನಿನಗೇನಮ್ಮ ಬಂಗಾರ? ಅದೆಲ್ಲ ಸರಿ. ಹೇಳಿದ್ನಲ್ಲ. ಏನ್ ಹೇಳಿದ್ರಿ? ಅದೇ ಎಲ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಎಲ್ರ ಹತ್ರ ಒಳ್ಳೆ ಹೆಸರು ತಗೋಬೇಕು, ಆ ಆದ್ಯನ್ಗಿಂತ ನೀನೇ ವಾಸಿ ಅಂತ ಅನ್ನಿಸ್ಕೋಬೇಕು, ನಾನ್ ಕೊಟ್ಟ ಮಾತನ್ನ ನಿಭಾಯಿಸ್ಬೇಕು ಅಂತ. ಏನು? ಎಲ್ರಿಗೂ ಚಾಕ್ರಿ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ. ಕಿರ್ಚ್ಬಿಡ್ವೆ ಚಾರು. ನನ್ ಮಾತನ್ನ ನೀನ್ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮಣ್ಣನ್ ಕೈಯಲ್ಲಿ ಚಾಟಿ ಏಟು ನನಗ್ ತಪ್ಪಿದ್ದಲ್ಲ. ಆ ಗಂಡಾಂತರದಿಂದ ನೀನೇ ನನ್ನನ್ನು ಕಾಪಾಡ್ಬೇಕೆ. ನನ್ನಿಂದ ಅದೆಲ್ಲ ಆಗಲ್ಲ. ನಾನ್ ಬೇಕಿದ್ರೆ ನನ್ ಗಂಡನ್ನ ಚೆನ್ನಾಗಿ ನೋಡ್ಕೋತೀನಿ, ಆದ್ರೆ ಈ ಮನೆ ಜನಕ್ಕೆಲ್ಲ ಚಾಕ್ರಿ ಮಾಡು ಅಂದ್ರೆ ನನ್ ಕೈಲಿ ಆಗಲ್ಲ. ಗಂಡನ್ ಚೆನ್ನಾಗಿ ನೋಡ್ಕೊಂತ ಹೇಳೋ ಬದಲು ಎಲ್ಲರೂ ಚಾಕ್ರಿ ಮಾಡು ಅಂತ ಹೇಳ್ತಾ ಇದೀರಾ? ಜೋರ ಕಿರ್ಚ್ಕೋಬೇಡ್ವೆ.
ನಿನ್ನ ಮಾತು ನಮ್ಮ ಅಣ್ಣನ್ ಕಿವಿಗೇನಾದ್ರೂ ಬಿತ್ತು ಅಂದ್ರೆ ಮುಂದೆ ಯಾವತ್ತೋ ಹೋಗ್ಬೇಕಾಗಿರೋ ಮರ್ಯಾದೆ ಇವತ್ತೇ ಹೊರಟೋಗತ್ತಷ್ಟೇ. ಪಾರ್ವತಿ, ನನ್ ಪರಿಸ್ಥಿತಿ ಇವಳಿಗೆ ಅರ್ಥ ಆಗ್ತಾ ಇಲ್ವೇ? ಸ್ವಲ್ಪ ನೀನಾದ್ರೂ ಹೇಳು. ಹೇಳು. ಅಮ್ಮ ಚಾರು, ಅತ್ತಿಗೆ ಮಾತು ಕೊಟ್ಟಿದ್ದಾರೆ. ಆ ಮಾತಿಗೇನಾದ್ರೂ ತಪ್ಪಿದ್ರು ಅಂದ್ರೆ ಚಾಟಿಯಿಂದ ಹೊಡೆದು ಸಾಯಿಸ್ಬಿಡ್ತಾರಮ್ಮ. ಆಸೆ ಪಟ್ಟು ನಿನ್ನ ನನ್ ಸೊಸೆ ಮಾಡ್ಕೊಂಡಿದ್ದಕ್ಕೆ ನನ್ ಪ್ರಾಣ ತೆಗಿತ್ಯಾ ನೀನು? ಹೇಳು. ಅದಕ್ಕೆ ನನ್ನ ಸತ್ತು ಅಂತ ಹೇಳ್ತೀರಾ? ಅದೆಲ್ಲ ಆಗಲ್ಲ. ಮನೇಲಿ ಎಷ್ಟ್ ಜನ ಇದ್ದಾರೆ? ಹಾ, ಎಲ್ರಿಗೂ ಅಡ್ಗೆ ಮಾಡಿ, ಅಜ್ಜಿ ಕಾಲ್ ಒತ್ತಿ, ದೊಡ್ಡಪ್ಪ ದೊಡ್ಡಮ್ಮನ ಹತ್ರ ಒಳ್ಳೆ ಹೆಸರು ತಗೊಂಡು, ಚಿಕ್ಕಪ್ಪ ಚಿಕ್ಕಮ್ಮನ್ಗೂ ಸೇವೆ ಮಾಡಿ, ರಾಜಲಕ್ಷ್ಮಿ ಹೇಳೋದೆಲ್ಲ ಕೇಳಿಸ್ಕೊಂಡು, ಹೀಗೆ ಕಾಲು ಒತ್ತು ಅಂತ ತಲೆ ಮೇಲೆ ಕೂತ್ಕೊಂಡು ಎಲ್ರಿಗೂ ಸೇವೆ ಮಾಡು ಅಂತಂದ್ರೆ ನನ್ ಕೈಲಿ ಸಾಧ್ಯ ಇಲ್ಲ. ಕಿರ್ಚ್ಬೇಡ್ವೆ, ಕಿರ್ಚ್ಬೇಡ್ವೆ, ಕಿರ್ಚ್ಬೇಡ. ಪಾರ್ವತಿ, ಏನಿದು ಇವಳು ಹೀಗ್ ಮಾತಾಡ್ತಿದ್ದಾಳೆ? ಇವಳು ಮಾತು ಕೇಳ್ತಿದ್ರೆ ನನಗೆ ಇವತ್ತೇ ಚಾಟಿ ಏಟು ಬೀಳೋದು ಗ್ಯಾರಂಟಿ ಅಂತ ಅನಿಸ್ತದೆ. ಮತ್ತೇನು, ನನ್ನ ಈ ಮನೆಗೆ ಸೊಸೆಯಾಗಿ ತಂದಿದ್ದೀರಾ ಇಲ್ಲ ಕೆಲಸದೊಳಗೆ ತಗೊಂಡ್ಬಂದಿದ್ದೀರಾ? ಇಷ್ಟು ಜನರಿಗೆ ಚಾಕರಿ ಮಾಡ್ತಾ ಇದ್ರೆ ಯಾರಿಗಾದ್ರೂ ಬದುಕಕ್ಕಾಗತ್ತಾ ಹೇಳಿ? ಅಮ್ಮ ಚಾರು, ನಾನು ಮಾತು ಕೊಟ್ಟಿದ್ದೀನಮ್ಮ. ಹೇಗ್ ಕೊಟ್ರಿ? ನೀವು ಮಾಡ್ತೀರಾ ಅಂತ ಮಾತು ಕೊಟ್ರಾ ಇಲ್ಲ ನಾನ್ ಮಾಡ್ತೀನಿ ಅಂತ ಮಾತು ಕೊಟ್ರಾ? ನಿಮ್ಗೆ ನಷ್ಟ ಆಗುತ್ತೆ, ಮಾತಾನೆ ಕೊಟ್ ಬಂದಿದ್ದೀರಾ. ಅದ್ ಹಾಗಲ್ವೇ? ನನ್ ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಮ್ಮ ಅಣ್ಣನ್ ಕೈಯಲ್ಲಿ ಚಾವಟಿ ಏಟ್ ಮಾತ್ರ ಅಲ್ಲ, ನನ್ನ ಈ ಮನೆಯಿಂದನೇ ಆಚೆ ಹಾಕ್ಬಿಡ್ತಾರೆ ಕಣೆ.